ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ಮಹಾಶಿವರಾತ್ರಿ ಯಾವ ದಿನ ಬಂದಿದೆ, ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಪೂಜೆ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು, ಈ ವರ್ಷದ ಅಂದರೆ 2026ರ ಇಸ್ವಿಯ ಮಹಾಶಿವರಾತ್ರಿ 15 ಅಥವಾ 16 ಯಾವ ದಿನ ಮಾಡಬೇಕು, ಯಾಕೆಂದರೆ ಈ ಎರಡೂ ದಿನ ಪಂಚಮಿ ತಿಥಿ ಬಂದಿರೋದ್ರಿಂದ ಯಾವ ದಿನ ಹಬ್ಬನ ಆಚರಣೆ ಮಾಡಿದ್ರೆ ಒಳ್ಳೇದು, ಅಂದರೆ ಯಾವ ದಿನ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡೋಣ. ನಮಗೆ ಅವಶ್ಯಕತೆ ಇರೋಷ್ಟು ವಿಷಯನ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ, ಬನ್ನಿ ನೋಡೋಣ. ಶಿವರಾತ್ರಿ ಅಂದ್ರೇ ಫಸ್ಟು ಜ್ಞಾಪಕ ಬರೋದು ಜಾಗರಣೆ ಇರಬೇಕು, ಉಪವಾಸ ಇರಬೇಕು, ಮತ್ತು ರವೆ ಉಂಡೆ ಮಾಡಬೇಕು, ತಂಬಿಟ್ಟು ಮಾಡಬೇಕು, ಶಿವನನ್ನು ಆರಾಧನೆ ಮಾಡಬೇಕು, ಮತ್ತು ಕ್ಲೀನಿಂಗ್ ಬಂದರೆ ಎಲ್ಲ ಹಬ್ಬಗಳಲ್ಲೂ ಕ್ಲೀನಿಂಗ್ ಮಾಡಲೇಬೇಕಾಗುತ್ತೆ. ಶಿವರಾತ್ರಿ ಶಿವನಿಗೆ ಅರ್ಪಿತವಾದ ಹಬ್ಬ. ಈ ದಿನವೇ ಶಿವ ಪಾರ್ವತಿಯರ ಮದುವೆ ಆಯಿತು ಅಂತ ಕೂಡ ಹೇಳ್ತಾರೆ. ಶಿವರಾತ್ರಿ ದಿನ ಶಿವನ ಭಕ್ತರು ಉಪವಾಸವಿದ್ದು ಜಾಗರಣೆ ಇದ್ದು ವಿಶೇಷ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಾರೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಈ ಮಹಾಶಿವರಾತ್ರಿ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2026ರ ಇಸವಿಯ ಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು ಭಾನುವಾರ ಬಂದಿದೆ. ಈ ಮಹಾಶಿವರಾತ್ರಿಯನ್ನು ನಾವು ಚತುರ್ದಶಿ ತಿಥಿ ಯಾವಾಗ ಇರುತ್ತೋ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀವಿ. ಆ ಚತುರ್ದಶಿ ತಿಥಿಯನ್ನು ನೋಡಿಕೊಂಡು 15ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 16ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನೋ ಗೊಂದಲ ಇರುತ್ತೆ. ಮೊದಲಿಗೆ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಯಾವ ದಿನ ಆಚರಣೆ ಮಾಡಿದರೆ ಶ್ರೇಷ್ಠ, ಹಾಗೆ 15ನೇ ತಾರೀಕಿಗೆ ಆಚರಣೆ ಮಾಡಬೇಕು ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಚತುರ್ದಶಿ ತಿಥಿ ಪ್ರಾರಂಭವಾಗೋದು ಫೆಬ್ರವರಿ 15ನೇ ತಾರೀಕು ಭಾನುವಾರ ಸಂಜೆ 5:04 ಪ್ರಾರಂಭವಾಗುತ್ತೆ. ಫೆಬ್ರವರಿ 16ನೇ ತಾರೀಕು ಸೋಮವಾರ ಸಂಜೆ 5:34 ಅಂತ್ಯವಾಗುತ್ತೆ. ಇಲ್ಲಿ ಗಮನಿಸೋದಾದರೆ ಹೆಚ್ಚಿನ ತಿಥಿ ಇರೋದು ಫೆಬ್ರವರಿ 16ನೇ ತಾರೀಕು ಸೋಮವಾರ. ಹಾಗೆ ಸೂರ್ಯ ಉದಯ ಆಗೋದು ತಿಥಿ ಬಂದಿರೋದು ಕೂಡ ಫೆಬ್ರವರಿ 14ನೇ ತಾರೀಕೆ. ಆದರೆ 15ನೇ ತಾರೀಕೆ ಯಾಕೆ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ಮಹಾಶಿವರಾತ್ರಿ ತಿಥಿಯನ್ನು ಬೆಳಗ್ಗೆ ಆಚರಣೆ ಮಾಡೋದಲ್ಲ, ರಾತ್ರಿ ಆಚರಣೆ ಮಾಡೋದು. ಹಬ್ಬ ಮಹಾಶಿವರಾತ್ರಿ ಅನ್ನೋದ್ರಲ್ಲೇ ರಾತ್ರಿ ಅನ್ನೋ ಶಬ್ದ ಇದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗಿರೋ ಕಾರಣ ಚತುರ್ದಶಿ ತಿಥಿ ರಾತ್ರಿ ಸಮಯದಲ್ಲಿ ಯಾವ ದಿನ ಬಂದಿರುತ್ತೋ ಆ ದಿನ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಶಿವರಾತ್ರಿ ದಿನ ಉಪವಾಸವನ್ನು ಇರೋದು 15ನೇ ತಾರೀಕೆ ಉಪವಾಸ ಇರಬೇಕಾಗುತ್ತೆ. ಇನ್ನು ಯಾವ ಸಮಯ ಪೂಜೆಗೆ ಶುಭವಾಗಿದೆ ಅಂದರೆ ಶಿವರಾತ್ರಿಯಲ್ಲಿ ಪ್ರಹರಗಳ ಪೂಜೆ ಅಂತ ಮಾಡೋದು ತುಂಬಾ ಶ್ರೇಷ್ಠ. 4 ಪ್ರಹರಗಳಲ್ಲಿ ಪೂಜೆ ಮಾಡೋ ಅಂಥವ್ರು ಜಾಗರಣೆ ಇರೋರು ಈ ಪೂಜೆಯನ್ನು ಮಾಡ್ತಾರೆ. ಇಡೀ ರಾತ್ರಿ 4 ಸಲ ಪೂಜೆಯನ್ನು ಮಾಡಬೇಕಾಗುತ್ತೆ. ಮೊದಲ ಪೂಜೆ ಫೆಬ್ರವರಿ 15ನೇ ತಾರೀಕು ಸಾಯಂಕಾಲ 6:26 ಪ್ರಾರಂಭವಾಗಿ ರಾತ್ರಿ 9:30 ಅಂತ್ಯವಾಗುತ್ತದೆ. ಎರಡನೇ ಪ್ರಹಾರದ ಪೂಜೆ ರಾತ್ರಿ 9:30 ಮಧ್ಯರಾತ್ರಿ 12:34 ಇರುತ್ತೆ. ಮೂರನೇ ಪ್ರಹಾರದ ಪೂಜೆ ರಾತ್ರಿ 12:34 ಬೆಳಗಿನ ಜಾವ 3:38 ಇರುತ್ತೆ. ಇನ್ನು 4ನೇ ಪ್ರಹಾರದ ಪೂಜೆ ಹಾಗೂ ಕೊನೆಯ ಪೂಜೆ ಬೆಳಗಿನ ಜಾವ 3:38 ಬೆಳಗ್ಗೆ 6:42 ಇರುತ್ತೆ. ಪ್ರಹರ ಪೂಜೆಯನ್ನು ಮಾಡೋರು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಜಾಗರಣೆ ಏನು ಮಾಡಲ್ಲ, ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಫೆಬ್ರವರಿ 15ನೇ ತಾರೀಕು ಬೆಳಗ್ಗೆ ಪೂಜೆಯನ್ನು ಮಾಡಬಹುದು. ಇಲ್ಲಿ ಅಂದರೆ ಮೊದಲನೇ ಪ್ರಹರದ ಪೂಜೆ ಟೈಮ್ ಇದೆಯಲ್ಲ, ಆ ಟೈಮಲ್ಲೇ ಮಾಡಬಹುದು. ಅಂದರೆ 6:26 ರಾತ್ರಿ 9:35 ಪೂಜೆಯನ್ನು ಮಾಡಬಹುದು. ಇನ್ನು ಮಾರನೇ ದಿನ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತದೆ. ಫೆಬ್ರವರಿ 14ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ಹಾಗೆ ಪೂಜೆಯನ್ನು ಮಾಡಿದ ನಂತರ ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇನ್ನು ಶಿವರಾತ್ರಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ವಿಧದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಒಂದೊಂದು ಸೈಡ್ ಎಡೆ ಹಾಕೋ ಪದ್ಧತಿ ಕೂಡ ಇರುತ್ತೆ. ಒಂದೊಂದು ಸೈಡು ಒಂದು ದಿನ ಎಡೆ ಹಾಕ್ತಾರೆ, ಒಂದೊಂದು ಸೈಡ್ 2 ದಿನ ಕೂಡ ಎಡೆಯನ್ನು ಹಾಕ್ತಾರೆ. ಅಂದರೆ ಶಿವರಾತ್ರಿ ಹಬ್ಬದ ಮಾರನೇ ದಿನ ಕೂಡ ಅಡುಗೆ ಮಾಡಿ ಎಡೆ ಹಾಕಿ ಆ ಉಪವಾಸವನ್ನು ಅಂತ್ಯಗೊಳಿಸೋ ಪದ್ಧತಿ ಕೂಡ ಇದೆ. ನಿಮ್ಮ ಮನೆಗಳಲ್ಲಿ ಯಾವ ಥರ ಪದ್ಧತಿ ಇರುತ್ತೋ ಆ ಪದ್ಧತಿ ಪ್ರಕಾರ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.